ಇನ್ನು ಬಿಹಾರದಲ್ಲಿ ಈ ಬಾರಿ ಎನ್ಡಿಎ ಸರ್ಕಾರ ಬಂದೇ ಬರುತ್ತೆ ಅಂತ ಅನೇಕ ಎಕ್ಸಿಟ್ ಪೋಲ್ಗಳು ಹೇಳಿದ್ವು. ಅಥವಾ ಬಿಜೆಪಿ ಮತ್ತು ಜೆಡಿಯು ನಾಯಕರು ಈ ಬಾರಿ ನಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಆದರೆ ಯಾರಿಗೂ ಕೂಡ ಈ ಒಂದು ಅಲೈಯನ್ಸ್ 200ರ ಗಡಿ ದಾಟುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಒಂದು ಕಡೆಗೆ ಬಿಜೆಪಿ ಗೆಲುವಿಗೆ ಕಾರಣ ಏನು ಅನ್ನುವಂಥ ವಿಶ್ಲೇಷಣೆ ನಡೀತಾ ಇದೆ. ನಿತೀಶ್ ಸರ್ಕಾರ, ಮೋದಿ ಆಡಳಿತ, ಅದರ ಜೊತೆಗೆ ಬಿಹಾರದಲ್ಲಾಗಿರುವಂಥ ಡೆವಲಪ್ಮೆಂಟ್ಗಳು ಅನ್ನುವಂಥ ಮಾತನ್ನು ಅತ್ತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇದು ಒಂದು ಭಾಗ. ಅತ್ತ ಗಠಬಂಧನಕ್ಕೆ ಪ್ರಮುಖವಾಗಿ RJD ಹಾಗೂ ಕಾಂಗ್ರೆಸ್ನ ಮೈತ್ರಿ ನೇರವಾಗಿ ಎಲ್ಲ ಆಫರ್ಗಳನ್ನು ನೀಡಿತ್ತು. 2500 ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದರು. 1 ಕೋಟಿಗೂ ಅಧಿಕ ಉದ್ಯೋಗ ಅಂತ ಹೇಳಿದರು. ಇದರ ಜೊತೆಗೆ 30,000 ರೂಪಾಯಿನ ಸಂಕ್ರಾಂತಿ ದಿನ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದರು. ಇಷ್ಟಾದರೂ ಕೂಡ ಅವರು ಸೋತು ಸುಣ್ಣವಾಗಿದ್ದಕ್ಕೆ, ಇವರು ಗೆದ್ದಿದ್ದಕ್ಕೆ, ಇದರ ಸಂಪೂರ್ಣ ಕಾರಣಗಳನ್ನ ಬಿಡಿ ಬಿಡಿಯಾಗಿ ನಿಮ್ಗೆ ಹೇಳ್ತೀನಿ ನೋಡಿ. ಬಿಹಾರದ ಮತದಾರ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಮೋದಿಯವರ ವರ್ಚಸ್ಸು, ಅದ್ಭುತವಾದ ಫಲಿತಾಂಶ, ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಇಲ್ಲೂ ಚೋರಿ ಮಾಡಿದಾರಲ್ಲ. ಪ್ರಧಾನಿ ಮೋದಿ ನಿತೀಶ್ ಕುಮಾರ್ ಜುಗಲ್ಬಂದಿ ಮಹಾಗಠಬಂಧನನ್ನೇ ವೈಟ್ ವಾಶ್ ಮಾಡಿದೆ. ಬಿಹಾರದಲ್ಲಿ ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದ್ರೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಅತ್ಯುತ್ತಮ ಪ್ರದರ್ಶನ ನೀಡಿದೆ. ಅಷ್ಟಕ್ಕೂ ಬಿಹಾರದಲ್ಲಿ ಎನ್ಡಿಎ ಮಾಡಿದ ತಂತ್ರಗಳೇನು, ಮೋದಿ ನಿತೀಶ್ ಜಾದುಗೆ ಮತದಾರ ಜೈಯಂದಿದ್ದೇಕೆ ಅನ್ನೋ ರಣರೋಚಕ ಮಾಹಿತಿಯನ್ನೇ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಜೀವಿಕಾ ನಿಧಿ ಯೋಜನೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಕೈ ಹಿಡಿದಿರೋದು ಫಲಿತಾಂಶದಲ್ಲಿ ಸ್ಪಷ್ಟವಾಗಿಯೇ ಗೊತ್ತಾಗ್ತಿದೆ. ಚುನಾವಣೆಗೂ ಮುನ್ನವೇ ಮಹಿಳೆಯರ ಖಾತೆಗೆ 10,000 ಹಣವನ್ನ ಹಾಕಲಾಗಿದೆ. ಮುಂಚಿತವಾಗಿಯೇ ಸುಮಾರು 75 ಲಕ್ಷ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಈ ಯೋಜನೆಯಿಂದ 1.40 ಕೋಟಿ ಮಂದಿ ಮಹಿಳೆಯರಿಗೆ ಅನುಕೂಲ ಆಗಿದೆ. ಖಾತೆಗೆ ಹಣ ಹಾಕಿರೋದು ಮಹಿಳೆಯರಲ್ಲಿ ವಿಶ್ವಾಸ ಹೆಚ್ಚಿಸಿದೆ. ಹೀಗಾಗಿ ಎನ್ಡಿಎಗೆ ಮಹಿಳೆಯರು ದಾಖಲೆ ಪ್ರಮಾಣದಲ್ಲಿ ಮತದಾನ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲ, ದಲಿತ ಮತ ಸೆಳೆಯುವಲ್ಲಿ ಎನ್ಡಿಎ ಮೈತ್ರಿಕೂಟ ಯಶಸ್ವಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ನಿತೀಶ್ ಕುಮಾರ್ ಪ್ರತಿಯೊಬ್ಬರನ್ನ ತಲುಪುವ ತಂತ್ರ ವರ್ಕೌಟ್ ಆಗಿದೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಸ್ಥಿರ ನಾಯಕತ್ವ ಕಮಾಲ್ ಮಾಡಿದ್ದು, ಮತದಾರರು ನಿತೀಶ್ ದೀರ್ಘಾವಧಿಯ ಆಡಳಿತದ ಮೇಲೆ ನಂಬಿಕೆ ಇರಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರದಿಂದ ಎನ್ಡಿಎಗೆ ಅನುಕೂಲವಾಗಿದ್ದು, ಸರ್ಕಾರದ ಕಲ್ಪನೆ, ಅಭಿವೃದ್ಧಿ ಕಾರ್ಯಗಳು ಮತವಾಗಿ ಪರಿವರ್ತನೆಗೊಂಡಿದೆ. ಬಿಹಾರದ ಮತದಾರ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮೋದಿಯವರ ವರ್ಚಸ್ಸು ಕೂಡ ಬಹಳ ಒಳ್ಳೆಯ ರೀತಿಯಾಗಿ ಎನ್ಡಿಎಗೆ ವರ್ಚಸ್ಸನ್ನು ಕೊಟ್ಟಿದೆ. ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚುನಾವಣೆಯಿಂದ ಒಟ್ಟಾರೆ ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ ಎನ್ಡಿಎ ಮಿತ್ರ ಪಕ್ಷಗಳಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು, ಅವರ ಶ್ರಮಕ್ಕೆ. ಇನ್ನು ಬಿಹಾರ ಚುನಾವಣೆ ಗೆಲ್ಲುವುದಕ್ಕೆ ಮಹಾಗಠಬಂಧನ ಮಾಡಿರೋ ಪ್ರಯತ್ನ ಒಂದೆರಡಲ್ಲ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನದ ಬಾಂಬ್ ಸಿಡಿಸಿದ್ರು, 4 ಪಾದಯಾತ್ರೆ ನಡೆಸಿದ್ರು. ಆದ್ರೆ ಕೈಪಡೆಯ ಯಾವ ಪ್ರಯತ್ನವೂ ಫಲ ಕೊಟ್ಟಿಲ್ಲ. ಯಾಕೆ ಅಂತ ತೋರಿಸ್ತೀವಿ ನೋಡಿ. ಬಿಹಾರದಲ್ಲಿ ನಿತೀಶ್ ಮೋದಿ ಅಬ್ಬರಕ್ಕೆ ಮಹಾಗಠಬಂಧನ್ ಮಂಕಾಗಿದೆ. ಅದರಲ್ಲೂ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯ ಮತಚೋರಿ ಬಾಂಬ್ ಸಿಡಿಯಲೇ ಇಲ್ಲ. RJD, ಕಾಂಗ್ರೆಸ್, ಇತರೆ ಪಕ್ಷಗಳ ಮಧ್ಯೆ ಸೀಟು ಹಂಚಿಕೆ ವಿಚಾರವಾಗಿ ಕೊನೆ ಕ್ಷಣದವರೆಗೂ ಗೊಂದಲ ಇತ್ತು. ಸೀಟು ಹಂಚಿಕೆಯ ಸೂತ್ರವನ್ನ ಸರಿಯಾಗಿ ಹೆಣದಿರಲಿಲ್ಲ. ಹೀಗಾಗಿ ನಾಮಪತ್ರ ಸಲ್ಲಿಕೆಯ ಅಂತಿಮ ದಿನದವರೆಗೂ ಸೀಟು ಹಂಚಿಕೆ ಫೈನಲ್ ಆಗಿರಲಿಲ್ಲ. ಜೊತೆಗೆ ಒಂದೇ ಕ್ಷೇತ್ರದಲ್ಲಿ ಮೈತ್ರಿಕೂಟದವರೇ ಪರಸ್ಪರ ವಿರುದ್ಧ ಸ್ಪರ್ಧೆಗಿಳಿದಿದ್ರು. ಆದರೆ ಕಾಂಗ್ರೆಸ್ ನಾಯಕರು ಫಲಿತಾಂಶದ ಬೆನ್ನಲ್ಲೇ ವೋಟ್ ಚೋರಿಯ ಅಸ್ತ್ರ ಬಿಟ್ಟಿದ್ದಾರೆ. ಇಲ್ಲೂ ಚೋರಿ ಮಾಡಿದಾರಲ್ಲ. ಇಲ್ಲೂ ಚೋರಿ ಮಾಡಿದಾರಲ್ಲ. ಇಲ್ಲೂ ಚೋರಿ ಮಾಡಿದಾರಲ್ಲ. ಅದ್ಭುತವಾದ ಫಲಿತಾಂಶ. ಈ ಅದ್ಭುತವಾದ ಫಲಿತಾಂಶಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾನು ಶುಭ ಹಾರೈಸ್ತೇನೆ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಒಟ್ಟಾರೆಯಾಗಿ ಮಹಾಗಠಬಂಧನ, ಆಂತರಿಕ ವಿಘಟನೆ ಮತ್ತು ಗೊಂದಲಗಳ ಮುಂದೆ ಎನ್ಡಿಎ ಮೈತ್ರಿಕೂಟದ ಒಗ್ಗಟ್ಟು, ನಿತೀಶ್ ಕುಮಾರ್ ಅವರ ಸ್ಥಿರತೆ ಮತ್ತು ಮಹಿಳಾ ಮತದಾರರ ಬಲವಾದ ಬೆಂಬಲವು ಗೆಲುವಿಗೆ ಸ್ಪಷ್ಟ ಕಾರಣವಾಗಿದೆ. ಹರೀಶ್, TV9 ಬೆಂಗಳೂರು.